ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಲ್ಯಾಣೋತ್ಸವದಲ್ಲಿ ಕಾಮಾಕ್ಷಿ ಕಪಿಲೇಶ್ವರರ ದಿವ್ಯ ದರ್ಶನ. ತಿರುಪತಿ ಕಪಿಲ ತೀರ್ಥದಲ್ಲಿ ನಯನಾನಂದಕರವಾಗಿ ಮಾಸ ಶಿವರಾತ್ರಿ ಉತ್ಸವ. ತಿರುಮಲ ಶ್ರೀ ವೆಂಕಟೇಶ್ವರ ಮ್ಯೂಸಿಯಂ ಅಭಿವೃದ್ಧಿಯ ಬಗ್ಗೆ ಸಮೀಕ್ಷಾ ಸಮಾವೇಶ. ಪ್ರಪಂಚದಲ್ಲಿ ಉನ್ನತ ಪ್ರದರ್ಶನ ಶಾಲೆಯಾಗಿಸಬೇಕೆಂದು ತಿಳಿಸಿದ ಟಿಟಿಡಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ ಆದೇಶ. ಬೆಂಗಳೂರು ಶ್ರೀ ಗುರುವಾಯೂರಪತಿ ಆಲಯದಲ್ಲಿ ವೈಭವದ ವಾರ್ಷಿಕ ಬ್ರಹ್ಮೋತ್ಸವಗಳು. ದಿವ್ಯ ಬ್ರಹ್ಮ ರಥದಲ್ಲಿ ಕಂಗೊಳಿಸಿದ ಶ್ರೀಕೃಷ್ಣ. ತಿರುಪತಿಯ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಮಾಸ ಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಉತ್ಸವದ ಸಂದರ್ಭವಾಗಿ ಸೋಮವಾರ ಬೆಳಗ್ಗೆ ಕಾಮಾಕ್ಷಿ ಸಮೇತ ಸೋಮಸ್ಕಂದ ಮೂರ್ತಿಗೆ ಅಭಿಷೇಕ ನೆರವೇರಿಸಿ ಸಂಜೆ ಶಿವ ಪಾರ್ವತಿಯರ ಕಲ್ಯಾಣವನ್ನ ವೈಭವವಾಗಿ ನಿರ್ವಹಿಸಿದರು. ತಿರುಪತಿಯಲ್ಲಿ ಶೇಷಾಚಲ ವಾಸನ ಪಾದಪೀಠದಲ್ಲಿ ಅನುಗ್ರಹಿಸುತ್ತಿರುವ ಟಿಟಿಡಿ ಅನುಬಂಧ ಆಲಯ ಕಪಿಲತೀರ್ಥ ಜಲಪಾತದ ಸೊಬಗು, ಪಂಚಾಕ್ಷರಿ ಮಂತ್ರ ಜಪಗಳೊಂದಿಗೆ ನಳನಳಿಸುತ್ತಿರುವ ದೇವಾಲಯ ಕಪಿಲತೀರ್ಥ ಆಲಯ. ಕಪಿಲತೀರ್ಥದಲ್ಲಿರುವ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಸೋಮವಾರ ಮಾಸ ಶಿವರಾತ್ರಿಯನ್ನ ವಿಶೇಷವಾಗಿ ನಿರ್ವಹಿಸಿದರು. ನಂತರ ಸೋಮವಾರ ಸಾಯಂಕಾಲದ ಶುಭ ವೇಳೆ ಶಿವ ಪಾರ್ವತಿಯರ ಕಲ್ಯಾಣೋತ್ಸವ ಶೋಭಾಯಮಾನವಾಗಿ ನೆರವೇರಿತು. ಆಲಯದ ಪ್ರಾಂಗಣದಲ್ಲಿ ಸುಂದರವಾಗಿ ಏರ್ಪಾಡು ಮಾಡಿರುವ ವೇದಿಕೆಯಲ್ಲಿ ಅರ್ಚಕರು ಬಂಗಾರದ ಆಭರಣಗಳು, ಸುಗಂಧ ಪುಷ್ಪ ಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿದ ಶಿವ ಪಾರ್ವತಿಯರನ್ನ ಆಸೀನಗೊಳಿಸಿದರು. ನಂತರ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆಯನ್ನ ನೆರವೇರಿಸಿ ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳ ವಾದ್ಯಗಳ ನಡುವೆ ಆದಿ ದಂಪತಿಯರಾದ ಶಿವ ಪಾರ್ವತಿಯರ ಕಲ್ಯಾಣ ಕ್ರತುವನ್ನು ಮಂಗಳಕರವಾಗಿ ಪೂರ್ಣಗೊಳಿಸಿದರು. ಭಕ್ತರು ಓಂ ನಮಃ ಶಿವಾಯ ಎಂದು ಸ್ಮರಣೆ ಮಾಡುತ್ತಾ ಅರ್ಧನಾರೀಶ್ವರರನ್ನು ದರ್ಶಿಸಿದರು. ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಮ್ಯೂಸಿಯಂ ಅಭಿವೃದ್ಧಿಯ ಬಗ್ಗೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶ ನಡೆಸಿದರು. ಈ ಸಂದರ್ಭವಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ಪ್ರಸ್ತುತ ಅಭಿವೃದ್ಧಿ ಕೆಲಸದ ಪ್ರಗತಿಯ ಬಗ್ಗೆ ಚೀಫ್ ಮ್ಯೂಸಿಯಂ ಆಫೀಸರ್ ಸೋಮನ್ ನಾರಾಯಣ ಆಧ್ವರ್ಯದಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ವಿವರಿಸಿದರು. ಆನಂತರ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡುತ್ತಾ ಮ್ಯೂಸಿಯಂ ಅನ್ನು ಪ್ರಪಂಚದಲ್ಲಿಯೇ ಉನ್ನತ ವಸ್ತು ಪ್ರದರ್ಶನ ಶಾಲೆಯಾಗಿ ಮಾರ್ಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಭದ್ರತೆಗಾಗಿ ಸಮಗ್ರ ಕಾರ್ಯವನ್ನು ಮಾಡಬೇಕು. ಆಧುನಿಕ ಸಾಂಕೇತಿಕ ಆಧಾರವಾಗಿ ಸಿಸಿ ಕ್ಯಾಮೆರಾಗಳು, ಸೆನ್ಸಾರ್ಗಳು, ಗಾರ್ಡ್ಗಳನ್ನು ಏರ್ಪಾಟು ಮಾಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶಿಸಿದರು. ಹಾಗೆಯೇ ಮ್ಯೂಸಿಯಂ ಪ್ರಾಂಗಣದಲ್ಲಿ ಪೋಷಕರ ಅಭಿಪ್ರಾಯ, ಫೀಡ್ಬ್ಯಾಕ್, ಕಿಯೋಸ್ಕ್ ಅನ್ನು ಏರ್ಪಾಡು ಮಾಡಬೇಕೆಂದು ತಿಳಿಸಿದರು.
ಆನಂತರ ಮ್ಯೂಸಿಯಂ ತೆಗೆಯುವ ಸಮಯ, ಟಿಕೆಟ್ಗಳ ದರ, ಸುರಕ್ಷಣಾ ಕೊಠಡಿ, ಸೆಲ್ಫಿ ಪಾಯಿಂಟ್ ಮತ್ತಿತರ ಅಂಶಗಳ ಬಗ್ಗೆ ವೆಂಕಯ್ಯ ಚೌಧರಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಿರ್ಮಾಣದಲ್ಲಿರುವ ಎಲ್ಲ ಕೆಲಸಗಳು ನೇಮಿತಗೊಂಡ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಎಂದು ಆದೇಶಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿಇ ಸತ್ಯನಾರಾಯಣ, ಟ್ರಾನ್ಸ್ಪೋರ್ಟ್ ಜಿಎಂ ಶೇಷಾರೆಡ್ಡಿ, ಇಇಗಳಾದ ಸುಬ್ರಹ್ಮಣ್ಯಂ, ಶ್ರೀನಿವಾಸ್, ಮನೋಹರ್, ಡಿಇ ಎಲೆಕ್ಟ್ರಿಕಲ್ ಚಂದ್ರಶೇಖರ್, ವಿಜಿಒ ಸುರೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ತಿರುಮಲದ ಲಡ್ಡು ಕೌಂಟರ್ನಲ್ಲಿ ಹೆಚ್ಚಾಗುತ್ತಿರುವ ಜನಸಂದಣಿಯ ನಿಯಂತ್ರಣ ಹಾಗೂ ಅಧಿಕ ಸಮಯದ ನಿರ್ವಹಣೆಗಾಗಿ ಕಿಯೋಸ್ಕ್ಯಾನ್ ಮುಖಾಂತರ ಭಕ್ತಾದಿಗಳು ಲಡ್ಡು ಟಿಕೆಟ್ಗಳನ್ನು ಪಡೆದುಕೊಳ್ಳುವ ವಿಧಾನವನ್ನು ಟಿಟಿಡಿಯು ಪ್ರಯೋಗಾತ್ಮಕವಾಗಿ ಪ್ರಾರಂಭಿಸಿದೆ. ಸಾಧಾರಣವಾಗಿ ಶ್ರೀ ವೆಂಕಟೇಶ್ವರನ ಪ್ರಸಾದ ಲಡ್ಡುವನ್ನು ತೊಂದರೆ ಇಲ್ಲದೆ ಪಡೆಯಬೇಕು ಎನ್ನುವ ಭಕ್ತರು ಲಡ್ಡು ಮಾರಾಟ ಕೇಂದ್ರದಲ್ಲಿ ನಗದನ್ನು ಪಾವತಿಸಿ ಲಡ್ಡುವನ್ನು ಪಡೆಯಬಹುದು. ಈ ಪ್ರಕ್ರಿಯೆಗೆ ಅಧಿಕ ಸಮಯವಾಗುತ್ತಿರುವುದರಿಂದ ಜನಸ್ತೋಮ ಹೆಚ್ಚುತ್ತಿರುತ್ತದೆ. ಇದರ ನಿಯಂತ್ರಣಕ್ಕಾಗಿ ಕಿಯೋಸ್ಕ್ಯಾನ್ ಮುಖಾಂತರ ಲಡ್ಡುಗಳನ್ನು ಪಡೆದುಕೊಳ್ಳುವ ವಿಧಾನವನ್ನು ಅಳವಡಿಸಲಾಗಿದೆ. ಭಕ್ತರು ಅವರ ದರ್ಶನದ ಟಿಕೆಟ್ ಸಂಖ್ಯೆಯನ್ನು ನಮೂದಿಸಿ ಅವರಿಗೆ ಬೇಕಾದ ಲಡ್ಡುಗಳ ಸಂಖ್ಯೆಯನ್ನು ಎಂಪಿಕ್ ಮಾಡಿಸಿಕೊಂಡು ಯುಪಿಐ ಮುಖಾಂತರ ನಗದನ್ನು ಪಾವತಿಸಬೇಕಾಗುತ್ತದೆ. ಆನಂತರ ರಸೀದಿಯನ್ನು ಪಡೆದು ಲಡ್ಡು ಕೌಂಟರ್ನಲ್ಲಿ ನೀಡಿದರೆ ಅಲ್ಲಿ ಲಡ್ಡುಗಳನ್ನು ಪಡೆದುಕೊಳ್ಳಬಹುದು. ದರ್ಶನದ ಟಿಕೆಟ್ ಇಲ್ಲದ ಭಕ್ತರು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಸಿ 2 ಲಡ್ಡುವನ್ನು ಪಡೆಯಬಹುದಾಗಿತ್ತು. ಇದರ ಸಂಖ್ಯೆಯನ್ನು 4ಕ್ಕೆ ಹೆಚ್ಚಿಸುವುದಕ್ಕಾಗಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಪ್ರಯುಕ್ತ ಲಡ್ಡು ಮಾರಾಟ ಕೇಂದ್ರದಲ್ಲಿ ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಆಧ್ವರ್ಯದಲ್ಲಿ 5 ಕಿಯೋಸ್ಕ್ಯಾನ್ಗಳನ್ನು ಪ್ರಯೋಗಾತ್ಮಕವಾಗಿ ಏರ್ಪಡಿಸಲಾಗಿದೆ. ವಿಐಪಿ ಬ್ರೇಕ್ ದರ್ಶನ ಟಿಕೆಟ್ಗಳನ್ನು ಹೊಂದುವ ಎಂಬಿಸಿ ವಿಚಾರಣಾ ಕೇಂದ್ರದ ಬಳಿ 3 ಕಿಯೋಸ್ಕ್ಯಾನ್ಗಳನ್ನು ಅಳವಡಿಸಲಾಗಿದೆ. ತಿರುಮಲದಲ್ಲಿರುವ ಕರ್ನಾಟಕ ಚೌಟರಿಯಲ್ಲಿ ನೂತನ ಕಲ್ಯಾಣ ಮಂಟಪದ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಲಾಯಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕದ ಸಾರಿಗೆ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ರಾಮಲಿಂಗಾರೆಡ್ಡಿಯವರು, ರೆವಿನ್ಯೂ ಕಾರ್ಯದರ್ಶಿಗಳಾದ ರಾಜೇಂದ್ರ ಕುಮಾರ್ ಕಟಾರಿಯಾ ಐಎಎಸ್, ಮುಜರಾಯಿ ಇಲಾಖೆಯ ಕಮಿಷನರ್ ಡಾಕ್ಟರ್ ಎಂವಿ ವೆಂಕಟೇಶ್ ಐಎಎಸ್ ಆಗಮಿಸಿದ್ದರು. ಕರ್ನಾಟಕ ಚೌಟರಿ ಸ್ಪೆಷಲ್ ಆಫೀಸರ್ ಕೋದಂಡರಾಮ್ ರವರು ಗಣ್ಯರಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಿದರು. ದರ್ಶನದ ನಂತರ ಕರ್ನಾಟಕದ ಸಾರಿಗೆ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅಂದರೆ 300 ವರ್ಷಕ್ಕೆ ಮುಂಚೆ ಆಗ ನಮ್ಮ ರಾಜ್ಯದಲ್ಲಿ ರಾಜರ ಆಳ್ವಿಕೆ ಇತ್ತು. ಆಗಿನ ಮೈಸೂರು ಮಹಾರಾಜರು ಸುಮಾರು 7 ಎಕರೆ ಜಾಗವನ್ನು ಇಲ್ಲಿ ಕೊಂಡ್ಕೊಂಡು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಛತ್ರ ಎಲ್ಲ ಕಟ್ಟಿಸಿದರು. ಅದಾದಮೇಲೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿ ರೂಮ್ಸ್ ಎಲ್ಲ ಕಟ್ಟಿಸಿ ಮತ್ತು ದಾನಿಗಳು ಕೂಡ ಸಾಕಷ್ಟು ಕಟ್ಟಿಸಿದ್ರು. ಮತ್ತು ಜನಸಂಖ್ಯೆ ಜಾಸ್ತಿ ಆಯಿತು, ಜಾಗ ಸಾಕಾಗ್ತಿರಲಿಲ್ಲ. ಜನಸಂಖ್ಯೆ ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ಹೆಚ್ಚು ಆಗ್ತಾಯಿದ್ರು, ಸ್ಥಳಾವಕಾಶ ಕಡಿಮೆ ಆಗಿತ್ತು. ಅದಕ್ಕೆ ಮನಗಂಡು ಹಿಂದೆ 4 ವರ್ಷಕ್ಕೆ ಮುಂಚೆ ಇದ್ದಂಥ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ 400 ರೂಮುಗಳನ್ನ ಕಟ್ಟೋದಕ್ಕೆ ಮತ್ತು ಒಂದು ಚೌಲ್ಟ್ರಿ ಕಟ್ಟೋದಕ್ಕೆ
ಆಗ ಫೌಂಡೇಶನ್ ಹಾಕಿದರು. ಈಗ ಬಹುತೇಕ ಎಲ್ಲ ಕೂಡ ಮುಗೀತಾ ಬಂದಿದೆ. ಒಂದು ಬ್ಲ್ಯಾಕು ಇನ್ನು 32 ರೂಮ್ಗಳ ಒಂದು VIP ಬ್ಲ್ಯಾಕ್ ಒಂದು ಮುಗಿದ್ರೆ ಎಲ್ಲ ಮುಗಿದಾಗೆ. ಈಗ ಆಮೇಲೆ ಆ 32 ಬ್ಲ್ಯಾಕ್ ಆದಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು, ಮತ್ತು ಆಂಧ್ರದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು, ಮತ್ತು ಇಲ್ಲಿನ ಎಂಡೋಮೆಂಟ್ ಮಿನಿಸ್ಟರು ಮತ್ತು TTD ಅಧ್ಯಕ್ಷರು ಎಲ್ಲರನ್ನೂ ಕೂಡ ಕರೆಸಿ ಇಲ್ಲಿ ಇದನ್ನು ಫೈನಲ್ ಆಗಿ ಉದ್ಘಾಟನೆ ಮಾಡ್ತೀವಿ. ಮತ್ತು ಚೌಲ್ಟ್ರಿ ಇರ್ಬೋದು ಅಥವಾ ರೂಮ್ಸು ಎಲ್ಲ ಕೂಡ ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಎಲ್ಲ ಇದೆ. ಮತ್ತು ಹಿಂದೆ ಒಂದು ದೇವಸ್ಥಾನ ಮತ್ತು ಕಲ್ಯಾಣಿ ಒಂದು ಕಂಪ್ಲೀಟ್ ಆಗಬೇಕು. ಒಂದು ಅಡ್ಮಿನಿಸ್ಟ್ರೇಟಿವ್ ಇದು ಬ್ಲ್ಯಾಕು ಕೂಡ ಕಟ್ಟಬೇಕು ಅಂತ ಇತ್ತೀಚೆಗೆ ತೀರ್ಮಾನ ತಗೊಂಡಿದ್ದೀವಿ. ಇದೆಲ್ಲ ಕೂಡ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅಂದ್ಕೊಂಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ, ಆಂಧ್ರದ ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತೀವಿ. ನಮ್ಮ ರಾಜ್ಯದ ಬೇರೆ ರಾಜ್ಯಗಳ ಭಕ್ತರಿಗೂ ಕೂಡ ಅನುಕೂಲ ಆಗುತ್ತೆ. ಕೆಲವರು ಇಲ್ಲೇ ತಿರುಪತಿನಲ್ಲೇ ಮದುವೆ ಮಾಡ್ಕೋಬೇಕಂತಿರ್ತಾರೆ, ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತು ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು, ನಮ್ಮ ಇಲಾಖೆಯ ಆಯುಕ್ತರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗ ಮತ್ತು TTD, ವಿಶೇಷವಾಗಿ TTD ಅವರು ಇದೆಲ್ಲ ಒಂದು ಕಟ್ಟಡವನ್ನು ಸುಮಾರು 200 ಕೋಟಿಗಳ ವೆಚ್ಚದಲ್ಲಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ದರ್ಶನದ ನಂತರ ರೆವಿನ್ಯೂ ಕಾರ್ಯದರ್ಶಿಗಳಾದ ರಾಜೇಂದ್ರ ಕುಮಾರ್ ಕಠಾರಿಯಾ IAS ರವರು SVBCಯೊಂದಿಗೆ ಮಾತನಾಡಿದರು. ಇವತ್ತು ನಾವು ಈ ಕರ್ನಾಟಕ ಭವನದ 3ನೇ ಹಂತ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡಿದ್ದೀವಿ. ಆಲ್ಮೋಸ್ಟ್ ಸುಮಾರು 230 ಕೋಟಿ ವೆಚ್ಚದಲ್ಲಿ ಈ 4 ಬ್ಲಾಕ್ ಸೇರಿ ನಾವು ಕರ್ನಾಟಕ ಭವನ ಮಾಡ್ತಾಯಿದ್ದೀವಿ. ಸೊ ಇವತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ. ಸೊ ಇಲ್ಲಿಂದ ಈ ಬೆಟ್ಟದ ಮೇಲೆ ಇಷ್ಟು ದೊಡ್ಡ ಯಾವುದು ಕಲ್ಯಾಣ ಮಂಟಪ ಇಲ್ಲ. ಸೊ ಇಲ್ಲಿ ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕಳೆದ ಲಾಸ್ಟ್ 3-4 ಇಯರ್ಸಿಂದ ನಾವು ಇದು ಕಂಪ್ಲೀಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾಗ ಇದು ಕಂಪ್ಲೀಟ್ ಆಗಿದೆ. ಈ ಕಲ್ಯಾಣ ಮಂಟಪದಿಂದ ಭಕ್ತಾದಿಗಳಿಗೆ ಎಸ್ಪೆಷಲಿ ಕರ್ನಾಟಕದಿಂದ ಮತ್ತು ಹೊರ ರಾಜ್ಯದಿಂದ ಜನ ಬರ್ತಾರೆ, ಅವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಮದುವೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಮತ್ತು ಇತರೆ ಸೋಷಲ್ ಪ್ರೋಗ್ರಾಮ್ಸ್ ಆಗಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಸುಮಾರು ಜನ ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ. ಸೊ ಅವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಕರ್ನಾಟಕದಿಂದ ಸುಮಾರು ಭಕ್ತಾದಿಗಳಿಗೆ ರೂಮ್ಸ್ ಫೆಸಿಲಿಟಿ ಹಿಂದೆ ಸ್ವಲ್ಪ ಕಮ್ಮಿ ಇತ್ತು. ಈಗ ನಾವು ಆಲ್ಮೋಸ್ಟ್ 2 ಬ್ಲಾಕಲ್ಲಿ ಸಾಕಷ್ಟು ರೂಮ್ ಕೊಟ್ಟಿದ್ದೀವಿ. ಒಟ್ಟಾರೆ 350 ಮೇಲೆ ರೂಮ್ಸ್ ಬರುತ್ತೆ. ಸೊ ಎಲ್ಲರಿಗೂ ಅನುಕೂಲ ಆಗುತ್ತೆ. ದೇವರು ಒಳ್ಳೆ ಮಾಡಲಿ. ಇದೇ ರೀತಿ ಇನ್ನೂ ನಾವು 4ನೇ ಬ್ಲಾಕ್ ಕೂಡ ಬೇಗ ಮುಗಿಸ್ತೀವಿ. ಬೆಂಗಳೂರಿನ ನಾಗರಬಾವಿ ಮುಖ್ಯ ರಸ್ತೆ ಕೆನರಾ ಬ್ಯಾಂಕ್ ಕಾಲೋನಿಯಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯದಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಆಲಯದ 37ನೇ ವಾರ್ಷಿಕೋತ್ಸವದ ನಿಮಿತ್ತ ಬೆಳಗ್ಗೆ ಸ್ವಾಮಿಗೆ ರುದ್ರಾಭಿಷೇಕವನ್ನ ನೆರವೇರಿಸಿ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಿ ನಂತರ ಷಣ್ನಾರಿಕೇಳ ಗಣಹೋಮವನ್ನ ನಿರ್ವಹಿಸಿ ಪೂರ್ಣಾಹುತಿ ಸಲ್ಲಿಸಿ ನಂತರ ಮಹಾಮಂಗಳಾರತಿಯನ್ನ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಗಣನಾಥನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಮಹಾಲಕ್ಷ್ಮೀಪುರಂ ಇಸ್ಕಾನ್ ಎದುರಿನ ಶ್ರೀ ಗುರುವಾಯೂರ್ ಶ್ರೀಕೃಷ್ಣನ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದೇ ತಿಂಗಳ 19ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೂ ನೆರವೇರುತ್ತಿರುವ ಬ್ರಹ್ಮೋತ್ಸವಗಳಲ್ಲಿ ಕಳಸಾರಾಧನೆ, ನಿತ್ಯ ಹೋಮ, ನಂತರ ದಿವ್ಯ ಬ್ರಹ್ಮ ರಥೋತ್ಸವವನ್ನು ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸ್ವಾಮಿಯನ್ನು ಸ್ವರ್ಣಾಭರಣ, ಸುಗಂಧ ಪರಿಮಳ ಪುಷ್ಪಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಸಿಂಗಾರಗೊಂಡ ದಿವ್ಯ ಬ್ರಹ್ಮ ರಥದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ನಂತರ ಮಂಗಳವಾದ್ಯ, ಭಕ್ತರ ಗೋವಿಂದ ನಾಮಸ್ಮರಣೆಗಳೊಂದಿಗೆ ಸ್ವಾಮಿಯ ದಿವ್ಯ ರಥೋತ್ಸವ ನೆರವೇರಿತು. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯಾಜೀಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ
ಭಕುತರ ಪ್ರಿಯ ಶ್ರೀನಿವಾಸರಾಯ. ಸ್ಯಂದಾನವೇರಿ ಬಪ್ಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ. ಸ್ಯಂದಾನವೇರಿ ಬಪ್ಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ. ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂದಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಬಾ. ಭಕುತರ ಪ್ರಿಯ ಶ್ರೀನಿವಾಸರಾಯ. ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂ ಧಿಂ ಧಿಮಿಕೆಂದು ನಿಂದಾಡಲು. ಬ್ರಹ್ಮೋತ್ಸವಗಳಲ್ಲಿ ಸೋಮವಾರ ಸಂಜೆ ಕಳಸಾರಾಧನೆ, ನಿತ್ಯ ಹೋಮ, ನಂತರ ಸ್ವಾಮಿಗೆ ಗಜವಾಹನ ಸೇವೆ ನೆರವೇರಿಸಿ ಮಹಾಮಂಗಳಾರತಿ ಸಮರ್ಪಿಸಿ ಶಾತು ಮೋರೆ ನಿರ್ವಹಿಸಿದರು. ಈ ಎಲ್ಲ ಪೂಜೆಗಳಲ್ಲಿ ಅನೇಕ ಭಕ್ತರು ಆಗಮಿಸಿ ಪೂಜೆಗಳನ್ನು ವೀಕ್ಷಿಸಿ ಪುನೀತರಾದರು. ರಾಜಬೀದಿಯೊಳಗೆಂದ ಕಸ್ತೂರಿ ರಂಗ ತೇಜ ನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜ ನೇರಿ ಮೆರೆದು ಬಂದ. ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ, ಹತ್ತು ದಿಕ್ಕಲ್ಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೋ, ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು ಮತ್ತೆ ನಮ್ಮೊಳೆಂತು ತೇಜ ಮೆಲ್ಲನೆ ನಡೆಸುತ್ತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜ ನೇರಿ ಮೆರೆದು ಬಂದ. ರಾಜಬೀದಿಯೊಳಗೆಂದ ಕಸ್ತೂರಿ ರಂಗ ತೇಜ ನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜ ನೇರಿ ಮೆರೆದು ಬಂದ. ತಾಳಶಂಕ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಕಗಳೆಲ್ಲ ಹೊಗಳಿ ಹೊಗಳಲು, ಗಾಳಿಗೋಪುರದ ಮುಂದೆ ದಾಳಿಯಾಡುವಂತೆ ಸುತ್ತ. ಕೋಲಾರ ಜಿಲ್ಲೆಯ ಮಾಲೂರು ನಗರದ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಕಲ್ಯಾಣೋತ್ಸವವು ಬಹಳ ವೈಭವವಾಗಿ ಜರುಗಿತು. ಇದರ ನಿಮಿತ್ತ ಆಲಯ ಆವರಣದಲ್ಲಿ ಏರ್ಪಾಡು ಮಾಡಿರುವ ವೇದಿಕೆಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತವಾದ ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ತರುವಾಯ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಇದರ ನಿಮಿತ್ತ ಆಲಯ ಆವರಣದಲ್ಲಿ ಏರ್ಪಾಟು ಮಾಡಿರುವ ವೇದಿಕೆಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕೃತವಾದ ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ನಂತರ ಷೋಡಶೋಪಚಾರಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತರು ಅನೇಕ ಮಂದಿ ದೇವರ ಕಲ್ಯಾಣವನ್ನ ವೀಕ್ಷಿಸಿ ಪಾವನರಾದರು. ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ
ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯ. ಸಿದ್ದಂಪಾಡಿಯ ಶ್ರೀ ಸರ್ವ ಮಂಗಳಾಂಬಿಕೆ ಸಮೇತ ಶ್ರೀ ಕೈಲಾಸನಾಥರ ದೇವಾಲಯದಲ್ಲಿ ಶ್ರೀ ರುದ್ರ ಕಥಾಸಿನಿ ಮಹಾಯಜ್ಞ ಹೋಮವನ್ನು ನೆರವೇರಿಸಲಾಯಿತು. ರಾಣಿಪೇಟೆ ಜಿಲ್ಲೆ ಅರಕ್ಕೋಣಂ ಸಿದ್ದಪಾಡಿ ಶ್ರೀ ಸರ್ವ ಮಂಗಳಾಂಬಿಕೆ ಸಮೇತ ಶ್ರೀ ಕೈಲಾಸನಾಥರ ದೇವಸ್ಥಾನದಲ್ಲಿ ಆನಿ ಮಾಸದ 9ನೇ ದಿನ ಸೋಮವಾರ ವೈದಿಕ ಮಾರಾಟಗಾರರೊಂದಿಗೆ 11 ಬಾರಿ ಶ್ರೀ ರುದ್ರ ಕಥಾಸಿನಿ ಮಹಾಯಜ್ಞ ಹೋಮ ಹಾಗೂ ವಿಶೇಷ ಪೂಜೆ ಅಭಿಷೇಕ ನಡೆಯಿತು. ಇದಕ್ಕೂ ಮುನ್ನ ಯಾಗಶಾಲೆ ಪೂಜೆಗಳಲ್ಲಿ ಕಳಸಗಳನ್ನು ಪ್ರತಿಷ್ಠಾಪಿಸಿ ಮಹಾಯಜ್ಞ ಮಹಾಪೂರ್ಣಾಹುತಿ ನೆರವೇರಿಸಿದರು. ನಂತರ ಕಳಶದ ನೀರಿನೊಂದಿಗೆ ಅಭಿಷೇಕ, ವಿವಿಧ ರೀತಿಯ ಸುಗಂಧ ದ್ರವ್ಯಗಳು ಹಾಗೂ ಹಣ್ಣು ಹಂಪಲುಗಳನ್ನು ಅರ್ಪಿಸಿ ಮಹಾದೀಪಾರಾಧನೆಯನ್ನ ನಡೆಸಲಾಯಿತು. ಇದಾದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಸುಪ್ರಸಿದ್ಧ ಮಹಾಪುಣ್ಯಕ್ಷೇತ್ರ ಕಾಣಿಪಾಕಂನ ಶ್ರೀ ವರಸಿದ್ಧಿ ವಿನಾಯಕನ ದೇವಾಲಯದಲ್ಲಿ ನೂತನ ಬೆಳ್ಳಿ ಮೂಷಿಕ ವಾಹನ ಸಮರ್ಪಣೆಯನ್ನು ಜರುಗಿಸಲಾಯಿತು.
ಈ ನಿಮಿತ್ತ ಹೈದರಾಬಾದಿನ ಭಕ್ತರಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟ ಗ್ರಾಮದ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದಲ್ಲಿ ತಯಾರಿಸಿದ ಬೆಳ್ಳಿ ಮೂಷಿಕ ವಾಹನವನ್ನು ಕಾಣಿಪಾಕಂ ಗಣಪತಿ ದೇವಾಲಯದಲ್ಲಿ ಸಮರ್ಪಣೆ ಮಾಡಿದರು. ಪ್ರತಿ ತಿಂಗಳು ನಡೆಯುವ ಸಂಕಷ್ಟಹರ ಚತುರ್ಥಿಯ ಪೂಜೆಯಲ್ಲಿ ಪ್ರಾಕಾರೋತ್ಸವ ಮಾಡುವ ಚಿನ್ನದ ರಥದಲ್ಲಿ ಈ ಮೂಷಿಕ ವಾಹನವನ್ನ ಆಸೀನಗೊಳಿಸಿ ಆದ ನಂತರ ಗಣಪತಿಯನ್ನ ಆಸೀನಗೊಳಿಸಿ ಪ್ರಾಕಾರೋತ್ಸವವನ್ನು ಮಾಡುತ್ತಾರೆ. ಕೋಲಾರ ಜಿಲ್ಲೆಯ ಚಿಕ್ಕನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕಗಳನ್ನು ಆಚರಿಸಲಾಯಿತು. ಬಳಿಕ ಸಕಲ ವಸ್ತ್ರಾಭರಣಗಳು ಬಗೆ ಬಗೆಯ ಪುಷ್ಪ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತರು ಅನೇಕ ಮಂದಿ ನರಸಿಂಹ ದೇವರನ್ನ ದರ್ಶಿಸಿ ಪಾವನರಾದರು. ಮೈಸೂರಿನ ಕನಕದಾಸ ನಗರದಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿಯ ಆಲಯದಲ್ಲಿ ಮಂಗಳವಾರ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಅಮ್ಮನವರನ್ನು ಹಾಗೂ ಉಪಾಲಯದಲ್ಲಿರುವ ಆಂಡಾಳ್ ಅಮ್ಮನವರು ಮತ್ತು ಶ್ರೀಕೃಷ್ಣ ದೇವರಿಗೆ ಸಕಲಾಭರಣಗಳು ಪರಿಮಳ ಭರಿತ ಪುಷ್ಪ ಮಾಲೆಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಶ್ರೀ ಏಕಾಂಬರೇಶ್ವರ ಸ್ವಾಮಿಯವರಿಗೆ ಪ್ರದೋಷ ಪೂಜೆ ಮಾಡಿಸಲಾಯಿತು. ಮೊದಲಿಗೆ ಶ್ರೀ ಏಕಾಂಬರೇಶ್ವರನಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಪುಟ್ಟದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಪಣಂಬೂರು ವೆಂಕಟರಾಯ ಐತಾಳ ಸಂಸ್ಕರಣಾ ಯಕ್ಷಗಾನ ಸಪ್ತಾಹ ಅಂಗವಾಗಿ ಗಿರಿಜಾ ಕಲ್ಯಾಣ ಯಕ್ಷಗಾನ ಪ್ರದರ್ಶನಗೊಂಡಿತ್ತು. ಬುದ್ಧಿವಂತಳಾದಳು, ಗುಣವಂತಳಾದಳು, ಹೌದು ಸ್ವಾಮಿ, ಹರನ ಭಕ್ತೆಯಾದಳು. ಸದಾ ಹರನ ಧ್ಯಾನದಲ್ಲೇ ಇದ್ದಂತಹ ಆಕೆಗೆ ಮದುವೆಯ ವಯಸ್ಸು ಬಂದಾಗ ನಾವು ಕರೆದು ಕೇಳಿದೆವು, ಮುಂದಿನ ನಿನ್ನ ನಿರ್ಧಾರವೇನಮ್ಮ ಎಂಬುದಾಗಿ. ಆಗ ಅವಳು ಹೇಳಿದ್ದೇನು, ನಮ್ಮ ಸುತೆ ಗಿರಿಜೆ ಹರನಲ್ಲೇ ಅನುರಕ್ತಳಾಗಿ ಅವನನ್ನೇ ವರಿಸಬೇಕು ಎನ್ನುವ ಸಂಕಲ್ಪವನ್ನು ಕೈಗೊಂಡು ಹರನ ತಪಸ್ಸಿಗಾಗಿ ನಮ್ಮ ಒಪ್ಪಿಗೆಯನ್ನು ಪಡೆದು ಹೊರಟವಳಿದ್ದಾಳೆ. ಬಹಳ ಸಮಯವಾಯಿತು, ಮತ್ತೆ ವರ್ತಮಾನ ಬಂತು. ಆತನ ಗಾಢವಾದಂತಹ ತಪಸ್ಸಿಗೆ ಮೆಚ್ಚಿದಂತಹ ಹರ ಪ್ರತ್ಯಕ್ಷನಾಗಿ ಅವಳ ಮನದ ಇಂಗಿತವನ್ನು ಅರಿತು ವಿವಾಹಕ್ಕೆ ಒಪ್ಪಿಕೊಂಡಿದ್ದಾರಂತೆ. ಹೌದೇ? ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಸಂಗೀತ ಕಲೆ ಮತ್ತು ಶಿಕ್ಷಣ ಟ್ರಸ್ಟ್ನ 4ನೇ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ವಾನ್ ಭರತ್ ರವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿರುವ ನಾದ ಬ್ರಹ್ಮ ಸಂಗೀತ ಸಭಾದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದುಷಿ ಮೇಘಾ ಮಂಜುನಾಥ್ ರವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಕನ್ನಾರ್ಪಾಡಿಯ ಸವಿಷ್ಟದಲ್ಲಿ ಲಕ್ಷ್ಮೀರಾಜ್ ಎನ್ಎನ್ಯು ಮತ್ತು ಸಾವಿತ್ರಿ ನಾಟ್ಯಶಾಲಾ ಉಡುಪಿ ಇವರಿಂದ ನಡೆಯುವ ನೃತ್ಯ, ದೀಪಿಕಾ ಧನ್ಯಶ್ರೀ ಭಟ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.